ಮೈ ಕೊರೆಯುವ ಚಳಿಗೆ ಬೆಂಗಳೂರಿಗರು ನಡುಗಿ ಹೋಗಿದ್ದಾರೆ. ಮನೆಯಿಂದ ಹೊರ ಬಂದ್ರೆ ಮುದುಡಿ ಹೋಗಿದ್ದಾರೆ. ಭಾರಿ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೆದರು ಹೋಗಿದ್ದು ಯಾವಾಗಪ್ಪ ಮುಗಿಯತ್ತೆ ಇದೆಲ್ಲ ಅಂತಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ರಾಜಧಾನಿ ಬೆಂಗಳೂರಿನಲ್ಲಿ ಚುಮು ಚುಮು ಚಳಿ, ಮೋಡ ಕವಿದ ವಾತಾವರಣ ಇದ್ದು ವೆದರ್ ಫುಲ್ ಕೂಲ್ ಆಗಿದೆ. ಚುಮು ಚುಮು ಚಳಿಗೆ ಐಟಿ ಸಿಟಿ ಮಂದಿ ಗಡಗಡ ನಡುಗುತ್ತಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಕ್ರಮೇಣ ಚಳಿ ಹೆಚ್ಚಾಗ್ತಿದೆ. ನಗರದಲ್ಲಿ ಬೆಳಗ್ಗೆ ರಾತ್ರಿ ಮಂಜು ಕವಿಯುತ್ತಿದ್ದು ಮಧ್ಯಾಹ್ನ ಒಣ ಹವೆ ಕಂಡು ಬಂದಿದೆ. ಇದೇ ವಾತಾವರಣ ಮುಂದಿನ 2 ರಿಂದ 5 ದಿನ ಮುಂದುವರೆಯಲಿದೆಯಂತೆ. ನಿನ್ನೆ ನಗರದಲ್ಲಿ ವರ್ಷದ ಅತ್ಯಧಿಕ ಚಳಿ ದಾಖಲಾಗಿದೆ. 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇದು ಈ ವರ್ಷದ ಅತಿ ಕನಿಷ್ಠ ತಾಪಮಾನ ಎನ್ನಲಾಗುತ್ತಿದೆ. ಭಾರೀ ಚಳಿಗೆ ರಾಜಧಾನಿ ಮಂದಿ ಮನೆಯಿಂದ ಹೊರಬರದಂತಾಗಿದೆ. ಬೆಂಗಳೂರಿನ ಜನರಂತೂ ಮೈ ಕೊರೆವ ಚಳಿಗೆ ಮುದುಡಿ ಹೋಗಿದ್ದು ಯಾವಾಗಪ್ಪ ಈ ಚಳಿಗಾಲ ಮುಗಿಯುತ್ತೆ ಅಂತಿದ್ದಾರೆ. ಇನ್ನು ಕೆಲವರು ಚುಮು ಚಳಿಯನ್ನ ಎಂಜಾಯ್ ಮಾಡ್ತಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೈ ಕೊರೆಯುವ ಚಳಿಗೆ ಬೆಂಗಳೂರಿಗರು ನಡುಗಿ ಹೋಗಿದ್ದಾರೆ. ಮನೆಯಿಂದ ಹೊರ ಬಂದ್ರೆ ಮುದುಡಿ ಹೋಗಿದ್ದಾರೆ. ಭಾರಿ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೆದರು ಹೋಗಿದ್ದು ಯಾವಾಗಪ್ಪ ಮುಗಿಯತ್ತೆ ಇದೆಲ್ಲ ಅಂತಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ರಾಜಧಾನಿ ಬೆಂಗಳೂರಿನಲ್ಲಿ ಚುಮು ಚುಮು ಚಳಿ, ಮೋಡ ಕವಿದ ವಾತಾವರಣ ಇದ್ದು ವೆದರ್ ಫುಲ್ ಕೂಲ್ ಆಗಿದೆ. ಚುಮು ಚುಮು ಚಳಿಗೆ ಐಟಿ ಸಿಟಿ ಮಂದಿ ಗಡಗಡ ನಡುಗುತ್ತಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಕ್ರಮೇಣ ಚಳಿ ಹೆಚ್ಚಾಗ್ತಿದೆ. ನಗರದಲ್ಲಿ ಬೆಳಗ್ಗೆ ರಾತ್ರಿ ಮಂಜು ಕವಿಯುತ್ತಿದ್ದು ಮಧ್ಯಾಹ್ನ ಒಣ ಹವೆ ಕಂಡು ಬಂದಿದೆ. ಇದೇ ವಾತಾವರಣ ಮುಂದಿನ 2 ರಿಂದ 5 ದಿನ ಮುಂದುವರೆಯಲಿದೆಯಂತೆ. ನಿನ್ನೆ ನಗರದಲ್ಲಿ ವರ್ಷದ ಅತ್ಯಧಿಕ ಚಳಿ ದಾಖಲಾಗಿದೆ. 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇದು ಈ ವರ್ಷದ ಅತಿ ಕನಿಷ್ಠ ತಾಪಮಾನ ಎನ್ನಲಾಗುತ್ತಿದೆ. ಭಾರೀ ಚಳಿಗೆ ರಾಜಧಾನಿ ಮಂದಿ ಮನೆಯಿಂದ ಹೊರಬರದಂತಾಗಿದೆ. ಬೆಂಗಳೂರಿನ ಜನರಂತೂ ಮೈ ಕೊರೆವ ಚಳಿಗೆ ಮುದುಡಿ ಹೋಗಿದ್ದು ಯಾವಾಗಪ್ಪ ಈ ಚಳಿಗಾಲ ಮುಗಿಯುತ್ತೆ ಅಂತಿದ್ದಾರೆ. ಇನ್ನು ಕೆಲವರು ಚುಮು ಚಳಿಯನ್ನ ಎಂಜಾಯ್ ಮಾಡ್ತಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೈ ಕೊರೆಯುವ ಚಳಿಗೆ ಬೆಂಗಳೂರಿಗರು ನಡುಗಿ ಹೋಗಿದ್ದಾರೆ. ಮನೆಯಿಂದ ಹೊರ ಬಂದ್ರೆ ಮುದುಡಿ ಹೋಗಿದ್ದಾರೆ. ಭಾರಿ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಹೆದರು ಹೋಗಿದ್ದು ಯಾವಾಗಪ್ಪ ಮುಗಿಯತ್ತೆ ಇದೆಲ್ಲ ಅಂತಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ಚುಮು ಚುಮು ಚಳಿ, ಬೆಂಗಳೂರು ಫುಲ್ ಕೂಲ್. ದಟ್ಟ ಮಂಜು, ಮೈ ಕೊರೆವ ಚಳಿಗೆ ಸಿಟಿ ಮಂದಿ ಥಂಡ. ರಾಜಧಾನಿ ಬೆಂಗಳೂರಿನಲ್ಲಿ ಚುಮು ಚುಮು ಚಳಿ, ಮೋಡ ಕವಿದ ವಾತಾವರಣ ಇದ್ದು ವೆದರ್ ಫುಲ್ ಕೂಲ್ ಆಗಿದೆ. ಚುಮು ಚುಮು ಚಳಿಗೆ ಐಟಿ ಸಿಟಿ ಮಂದಿ ಗಡಗಡ ನಡುಗುತ್ತಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಕ್ರಮೇಣ ಚಳಿ ಹೆಚ್ಚಾಗ್ತಿದೆ. ನಗರದಲ್ಲಿ ಬೆಳಗ್ಗೆ ರಾತ್ರಿ ಮಂಜು ಕವಿಯುತ್ತಿದ್ದು ಮಧ್ಯಾಹ್ನ ಒಣ ಹವೆ ಕಂಡು ಬಂದಿದೆ. ಇದೇ ವಾತಾವರಣ ಮುಂದಿನ 2 ರಿಂದ 5 ದಿನ ಮುಂದುವರೆಯಲಿದೆಯಂತೆ.
ನಿನ್ನೆ ನಗರದಲ್ಲಿ ವರ್ಷದ ಅತ್ಯಧಿಕ ಚಳಿ ದಾಖಲಾಗಿದೆ. 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇದು ಈ ವರ್ಷದ ಅತಿ ಕನಿಷ್ಠ ತಾಪಮಾನ ಎನ್ನಲಾಗುತ್ತಿದೆ. ಭಾರೀ ಚಳಿಗೆ ರಾಜಧಾನಿ ಮಂದಿ ಮನೆಯಿಂದ ಹೊರಬರದಂತಾಗಿದೆ. ಬೆಂಗಳೂರಿನ ಜನರಂತೂ ಮೈಕೊರೆವ ಚಳಿಗೆ ಮುದುಡಿ ಹೋಗಿದ್ದು, ಯಾವಾಗಪ್ಪ ಈ ಚಳಿಗಾಲ ಮುಗಿಯುತ್ತೆ ಅಂತಿದ್ದಾರೆ. ಇನ್ನು ಕೆಲವರು ಚುಮು ಚಳಿಯನ್ನ ಎಂಜಾಯ್ ಮಾಡ್ತಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಲೆನಾಡು ಜಿಲ್ಲೆಯ ಮುಳುಗಡೆ ನಾಡಿ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರು ಅನಾರೋಗ್ಯದ ಹಿನ್ನೆಲೆ ನಿಧನರಾಗಿದ್ದು, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡಿನ ಸಾಕ್ಷಿ ಪ್ರಜ್ಞೆ, ಪರಿಸರ ಪರ ಬರಹಗಾರ, ಮಕ್ಕಳ ಸಾಹಿತ್ಯಗಾರ, 40 ಕಾದಂಬರಿಗಳ ರಚನೆಕಾರ, ಹಿರಿಯ ಸಾಹಿತಿ ನಾ ಡಿಸೋಜಾ ಇನ್ನು ನೆನಪು ಮಾತ್ರ. ನಾಡಿನ ಹಿರಿಯ ಸಾಹಿತಿ ನಾ ಡಿಸೋಜಾ ನಿಧನ. ದ್ವೀಪದ ಕರ್ತೃ ಇನ್ನು ನೆನಪು ಮಾತ್ರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಹಿರಿಯ ಸಾಹಿತಿ, ಮುಳುಗಡೆ ನಾಡಿ ಎಂದೇ ಪ್ರಖ್ಯಾತರಾಗಿದ್ದ ನಾ ಡಿಸೋಜಾ ಅವರು 88ನೇ ವಯಸ್ಸಿಗೆ ತಮ್ಮ ಪಯಣ ಮುಗಿಸಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರಾದ ನಾ ಡಿಸೋಜಾ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿರುವ ಹಿರಿಯ ಸಾಹಿತಿ. ಇವರ ಕಾದಂಬರಿಯಾದ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಾ ಡಿಸೋಜಾ ಅವರನ್ನ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಸಾಗರದಲ್ಲಿ ಇಂದು ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವರ ಪಾರ್ಥಿವ ಶರೀರವನ್ನ ನಾವು ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿ ಅಗಲಿಕೆಗೆ ಗಣ್ಯರ ಸಂತಾಪ. ನಾ ಡಿಸೋಜಾ ನಿಧನಕ್ಕೆ ನಾಡಿನ ಗಣ್ಯರು ಕಂಬನಿ ಮಿಡಿದಿದ್ದು, ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಶ್ರೀಯುತರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭಾವಪೂರ್ಣ ವಿದಾಯ ಹೇಳಿದ್ದಾರೆ. ಮಲೆನಾಡಿನ ಮುಳುಗಡೆಯ ನಾಡಿ ಮಿಡಿತ ಸ್ತಬ್ಧವಾಗಿದ್ದು, ನಾ ಡಿಸೋಜಾರ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.